ಸಾಧಾರಣ ಕಾಲದ 17ನೆಯ ವಾರ ಶನಿವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಸ್ವಾಮಿಯ ಸಮಾಚಾರ ಆಗ ಗಲೀಲೆಯ ಪ್ರಾಂತ್ಯಕ್ಕೆ ಸಾಮಂತ ರಾಜನಾಗಿದ್ದ ಹೆರೋದನ ಕಿವಿಗೆ ಬಿದ್ದಿತು. ಅವನು ತನ್ನ ಪರಿಚಾರಕರಿಗೆ, ಮಡಿದ ಸ್ನಾನಿಕ ಯೋವನನ್ನೇ ಮರಳಿ ಜೀವಂತನಾಗಿ ಬಂದಿದ್ದಾನೆ, ಆದ್ದರಿಂದಲೇ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿ ಇವನಿಗಿದೆ ಎಂದನು. ಹೆರೋದನು ತನ್ನ ಸಹೋದರ ಫಿಲಿಪ್ಪನ ಧರ್ಮಪತ್ನಿಯಾದ ಹೆರೋದಿಯಳನ್ನು ಇಟ್ಟುಕೊಂಡಿದ್ದನು. ಅವಳ ಪ್ರಯುಕ್ತ ಯೋವನನನ್ನು ಹಿಡಿದು ಬಂಧಿಸಿ ಸೆರೆಯಲ್ಲಿ ಹಾಕಿದ್ದನು. ಏಕೆಂದರೆ ಆತನು, ನಿನ್ನ ಸಹೋದರನ ಧರ್ಮಪತ್ನಿಯನ್ನು ನೀನು ಇಟ್ಟುಕೊಂಡಿರುವುದು ಅಕ್ರಮ ಎಂದು ಹೆರೋದನಿಗೆ ಹೇಳುತ್ತಿದ್ದನು. ಯೋವನನನ್ನು ಕೊಲ್ಲಿಸಬೇಕೆಂದಿದ್ದರೂ ಹೆರೋದನು ಜನರಿಗೆ ಹೆದರಿದ್ದನು. ಅವರು ಆತನನ್ನು ಪ್ರವಾದಿ ಎಂದು ಭಾವಿಸಿದ್ದರು. ಹೀಗಿರುವಲ್ಲಿ ಹೆರೋದನ ಹುಟ್ಟುಹಬ್ಬ ಬಂದಿತು. ಹೆರೋದಿಯಳ ಮಗಳು ಆಹ್ವಾನಿತರ ಮುಂದೆ ನರ್ತನ ಮಾಡಿ ಹೆರೋದನನ್ನು ಮೆಚ್ಚಿಸಿದಳು. ಆಗ ಅವಳು ಏನು ಕೇಳಿದರೂ ಕೊಡುವುದಾಗಿ ಅವನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದನು. ಅವಳು ತನ್ನ ತಾಯಿಯ ಸಲಹೆ ಪಡೆದು, ನನಗೆ ಸ್ನಾನಿಕ ಯೋವನನ ತಲೆಯನ್ನು ಒಂದು ತಟ್ಟೆಯಲ್ಲಿ ತರಿಸಿಕೊಡಿ ಎಂದಳು. ಇದನ್ನು ಕೇಳಿ ರಾಜನಿಗೆ ವ್ಯಥೆಯಾಯಿತು. ಆದರೆ ಅತಿಥಿಗಳ ಮುಂದೆ ಮಾಡಿದ ಪ್ರಮಾಣವನ್ನು ಮುರಿಯಲಾಗದೆ ಅವಳ ಇಚ್ಛೆಯನ್ನು ಪೂರೈಸುವಂತೆ ಆಜ್ಞೆ ಮಾಡಿದನು. ಅದರಂತೆಯೇ ಆಳುಗಳನ್ನು ಕಳುಹಿಸಿ ಸೆರೆಮನೆಯಲ್ಲಿದ್ದ ಯೌವನನ ತಲೆಯನ್ನು ಕಡಿಸಿದನು. ಅದನ್ನು ಒಂದು ತಟ್ಟೆಯಲ್ಲಿ ತಂದು ಆ ಹುಡುಗಿಗೆ ಕೊಡಲಾಯಿತು. ಅವಳು ಅದನ್ನು ತನ್ನ ತಾಯಿಯ ಬಳಿಗೆ ತೆಗೆದುಕೊಂಡು ಹೋದಳು. ಯೌವನನ ಶಿಷ್ಯರು ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು. ಅನಂತರ ಹೋಗಿ ಯೇಸುವಿಗೆ ಈ ವಿಷಯವನ್ನು ತಿಳಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವಿಚಿತ್ರವಾದ ಘಟನೆ. ಒಬ್ಬ ರಾಜನಾಗಿ ತನ್ನ ಪಾಪಕ್ಕೆ ಆತ ಸೋಲುತ್ತಾನೆ. ಒಬ್ಬ ರಾಜನಾಗಿ ತನ್ನ ಮಾತಿಗೆ ತಾನು ಸೋಲಬಾರದು ಎಂಬ ಒಂದೇ ಒಂದು ಕಾರಣಕ್ಕಾಗಿ ಮತ್ತೊಂದು ಪ್ರಾಣವನ್ನು ತೆಗೆಯುವಂತಹ ಹಂತಕ್ಕೆ ಹೋಗುತ್ತಾನೆ. ಇಲ್ಲಿ ಒಂದು ಕಡೆ ಆತನನ್ನು ಕಾಡುವಂತಹ ಪಾಪ ಪ್ರಜ್ಞೆ. ಯವನನ್ನು ಕೊಂದಿರುವುದು ತಪ್ಪೆಂದು ಆತನಿಗೆ ತಿಳಿದಿತ್ತು. ಆದ್ದರಿಂದ ಪಾಪ ಪ್ರಜ್ಞೆ ಆತನನ್ನು ಕಾಡುತ್ತಿತ್ತು. ಯೇಸುವನ್ನು ನೋಡಿದಾಗ ಈತ ಸ್ನಾನಿಕ ಯವನಿರಬಹುದು ಎಂಬಂತಹ ಆ ಚಿಂತನೆ ಆತನ ಮನಸ್ಸಿನಲ್ಲಿ ಮೂಡಿತ್ತು. ಒಂದು ಕಡೆ ಪಾಪ ಪ್ರಜ್ಞೆ, ಇನ್ನೊಂದು ಕಡೆ ಭಯ. ಜನರಿಂದ ಎಲ್ಲಿ ನಾನು ಅವಗಣನೆಗೆ ಒಳಗಾಗುತ್ತೇನೆ ಎಂಬಂತಹ ಆ ಒಂದು ಕಾರಣದಿಂದ ಪ್ರಾಣವನ್ನು ತೆಗೆಯಲು ಮುಂದಾಗುತ್ತಾನೆ. ಭಯ ಮತ್ತು ಪಾಪ ಪ್ರಜ್ಞೆ ಎರಡೂ ಒಂದಾದಾಗ ಜೀವನ ನರಕ ಯಾತನೆ ಆಗುತ್ತದೆ. ಇನ್ನೊಂದು ಕಡೆ ಸ್ನಾನಿಕ ಯವನನ್ನು ಬಂಧಿಸುವುದಕ್ಕೆ ಕಾರಣ ಆತನ ಪಾಪಮಯ ಜೀವನ. ಸ್ನಾನಿಕ ಯವನನ ಶಿರಚ್ಛೇದನ ಮಾಡಲು ಕಾರಣ ಒಬ್ಬ ಸ್ತ್ರೀ. ಸೆರೆಮನೆಯಲ್ಲಿ ಹಾಕಿದ್ದು ಹೆರೋದಿಯಳ ಆ ಇಚ್ಛೆಯಂತೆ ಸ್ನಾನಿಕ ಯವನನ ತಲೆಯನ್ನು ತೆಗೆದಿದ್ದು, ಶಿರಚ್ಛೇದನ ಮಾಡಿದ್ದು ಆಕೆಯ ಇಚ್ಛೆಗೆ ಅನುಗುಣವಾಗಿ. ಹೀಗೆ ಒಬ್ಬ ಹೆಂಡತಿಯಾಗಿ, ಒಬ್ಬ ತಾಯಿಯಾಗಿ ಹೆರೋದಿಯಳು ಸೋಲುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಸತ್ಯವನ್ನ ಸತ್ಯ ಎಂದು ತೋರಿಸಿಕೊಟ್ಟವರನ್ನ ದ್ವೇಷಿಸುವುದರಲ್ಲಿ ಅರ್ಥವಿಲ್ಲ. ಸ್ನಾನಿಕ ಯವನ ಅವರು ಮಾಡಿದ ತಪ್ಪನ್ನು ತೋರಿಸಿದ್ದ ಮಾತ್ರ. ಅವರಲ್ಲಿ ಒಳ್ಳೆಯ ಮನಸ್ಸಿದ್ದರೆ ತಮ್ಮ ತಪ್ಪನ್ನು ಅರಿತು ಹೊಸ ಜೀವನವನ್ನು ಆರಂಭಿಸಬಹುದಿತ್ತು. ಆದರೆ ಅದಕ್ಕೆ ವಿರುದ್ಧವಾಗಿ ತಮ್ಮಲ್ಲಿದ್ದಂತಹ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾ ಸ್ನಾನಿಕ ಯವನನ್ನ ಹತ್ತಿಕ್ಕುವುದರಲ್ಲಿ ಅವರು ಯಶಸ್ಸನ್ನು ಕಾಣುತ್ತಾರೆ. ಇವರ ಪಾಪಮಯ ಜೀವನಕ್ಕೆ, ಇವರ ಸ್ವಾರ್ಥಕ್ಕೆ ಒಂದು ಮಗುವಿನ ಅಜ್ಞಾನವನ್ನ ಬಳಸಿಕೊಳ್ಳುವುದು ಇಲ್ಲಿ ಒಂದು ವಿಪರ್ಯಾಸ. ಆ ಮಗು ನಾನೇನು ಕೇಳಲಿ ಎಂದು ಕೇಳಿದಾಗ ತಾಯಿಯಾಗಿ ಆಕೆಗೆ ಬೇಕಾದನ್ನ, ಮಗುವಿಗೆ ಬೇಕಾದನ್ನ, ಆಕೆಗೆ ಭವಿಷ್ಯಕ್ಕೆ ಬೇಕಾದನ್ನ ಕೇಳುವುದನ್ನು ಬಿಟ್ಟು ಆಕೆಯ ಸ್ವಾರ್ಥ ಸಾಧನೆಗಾಗಿ ಪಾಪಕ್ಕೆ ಅಭಿಮುಖಳಾಗುವಂತೆ ಆಕೆಯನ್ನು ಪ್ರೇರೇಪಿಸಿದಂತಾಗುತ್ತದೆ. ಒಬ್ಬ ತಾಯಿಯಾಗಿ ಅವಳ ಜೀವನವನ್ನು ರೂಪಿಸಬೇಕಿತ್ತೆ ಹೊರತು ಅವಳ ಜೀವನವನ್ನು ನಾಶ ಮಾಡುವುದಲ್ಲ. ಆದ್ದರಿಂದ ಈ ಶುಭ ಸಂದೇಶವನ್ನು ಧ್ಯಾನಿಸಿರುವಂತಹ ನಾವು ನಮ್ಮ ಕುಟುಂಬಗಳಲ್ಲಿ ಪ್ರೇರಣೆಯನ್ನು ನೀಡುವಂತಹ ಸಾಧನಗಳಾಗೋಣ. ಬೇರೆಯವರನ್ನ ಪ್ರೇರೇಪಿಸುವಂತಹ, ಒಳಿತನ್ನ ಮಾಡಲು ಪ್ರೇರೇಪಿಸುವಂತಹ ಶಕ್ತಿಗಳು ನಾವಾಗೋಣ. ನಮ್ಮ ತಪ್ಪನ್ನು ಅರಿಯೋಣ. ಯಾರೇ ತೋರಿಸಿಕೊಡಲಿ, ಅದು ತಪ್ಪಾಗಿದ್ದರೆ ಅದನ್ನು ಅರಿತು ತಿದ್ದಿಕೊಳ್ಳುವಂತಹ ಮನೋಭಾವನೆ ನಮ್ಮದಾಗಲಿ. ಆಗ ಮಾತ್ರ ಬೆಳವಣಿಗೆ ಸಾಧ್ಯ. ಆಗ ಮಾತ್ರ ನಮ್ಮ ಜೀವನದಲ್ಲಿ ಪ್ರಗತಿ ಸಾಧ್ಯ. ತಪ್ಪನ್ನು ಅರಿತುಕೊಂಡು ಒಪ್ಪಿಕೊಳ್ಳುತ್ತಾ ಹೊಸ ಜೀವನವನ್ನು ಆರಂಭಿಸೋಣ. ಆಮೇಲೆ
ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.